ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಶಾಸಕರು, ಪೊಲೀಸರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಒಬ್ರ ಇಬ್ರ ಗ್ರಾಮಸ್ಥರು ಹೇಳೋದನ್ನ ಕೇಳ್ತಾ ಹೋದ್ರೆ ಅವರ ಅಸಹಾಯಕತೆಯ ಸಾಕ್ಷಾತ್ ದರ್ಶನ ಆಗುತ್ತೆ. ಕಲ್ಲು ಗಣಿಗಾರಿಕೆಯಲ್ಲಿ ಪೊಲೀಸ್ ಕೆಲಸಕ್ಕೆ ಗುಡ್ ಬೈ ಹೇಳಿದವನಿದ್ದಾನೆ. ಕೆಎಸ್ಆರ್ಟಿಸಿ ಡ್ರೈವರ್ ಕೆಲಸ ಬಿಟ್ಟು ಡೈನಮೈಟ್ ಸಿಡಿಸ್ತಾ ಇರೋನಿದ್ದಾನೆ. ಈ ಅಕ್ರಮದಲ್ಲಿ ಎಲ್ಲಾ ಪಕ್ಷಗಳ ನಾಯಕರು ಒಂದಾಗ್ಬಿಟ್ಟಿದ್ದಾರೆ. ಈ ಗಣಿಗಾರಿಕೆಯ ಹಿಂದಿರೋದು 100% ರಾಜಕಾರಣಿಗಳು. ಅದು ಈ ಊರುಗಳ ಪ್ರತಿಯೊಬ್ಬನಿಗೂ ಗೊತ್ತು. ಬಡವನ ಕೋಪ ದವಡೆಗೆ ಮೂಲ ಅನ್ನೋದು ಗೊತ್ತು. ಇದೆಲ್ಲ ಗೊತ್ತಿದ್ರೂ ಅವರು ಬಂಡ ಧೈರ್ಯದಿಂದಲೇ ಖದೀಮರ ಜಾತಕವನ್ನ ಬಿಚ್ಚಿಡ್ತಾರೆ. ಇಲ್ಲಿನ ಬೇರೆ ಯಾರು ದೂರದಲ್ಲಿಲ್ಲ ಸರ್. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮೆಂಬರ್ಗಳು ಇವರೇ ನಡೆಸ್ತಾ ಇರೋರು. ಹನುಮಂತಯ್ಯ ಅಂತ ಒಬ್ಬರಿದ್ದಾರೆ. ಅವರು ಈಗ 3 ತಿಂಗಳಿಂದ ಮಾಜಿ ಆಗಿದ್ದಾರೆ, ಹಾಲಿ ಅಧ್ಯಕ್ಷ ಆಗಿದ್ದವರು. ಎರಡನೇರು ಇಲ್ಲಿನ ನಮ್ಮ ಅವರು ಸಮಾಜ ಸೇವಕರು, ಈ ಮುಖಂಡರು ಸೋಮಶೇಖರ್ ಅಂತ ಅವರಿದ್ದಾರೆ, ಅವರು ಹೊಡಿತಾ ಇದ್ದಾರೆ. ಕೇಳಿದ್ರಲ್ಲ, ಇವರಲ್ಲಿ ವಿಜಯಲಕ್ಷ್ಮಿ ರಾಮೋಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ. ಈಕೆ 3 ತಿಂಗಳ ಹಿಂದಷ್ಟೇ ಅಧ್ಯಕ್ಷ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ. ಈಕೆಯ ಪತಿ ಹನುಮಂತಯ್ಯ, ಈ ಪತಿ ಪತ್ನಿ ಶೋಭಾ ಕರಂದ್ಲಾಜೆ ಜೊತೆ ಕಾಣಿಸ್ಕೊಂಡಿದ್ದಾರೆ. ಅಂದಹಾಗೆ ಮಾರಗೊಂಡನಹಳ್ಳಿಯಲ್ಲಿ ಈ ವಿಜಯಲಕ್ಷ್ಮಿ ಗಂಡ ಹನುಮಂತಯ್ಯ ಗಣಿಗಾರಿಕೆ ನಡೆಸ್ತಾ ಇದ್ದಾನೆ. ಹನುಮಂತಯ್ಯ ಚಿಕ್ಕಪ್ಪನ ಮಕ್ಕಳು, ಅರ್ಥಾತ್ ವಿಜಯಲಕ್ಷ್ಮಿಯವರ ಭಾವ ಮೈದುನರು. ಮಂಜುನಾಥ, ಪರಮಶಿವ, ನಾಗರಾಜು ಕೂಡ ಇಲ್ಲಿ ಪಾಲುದಾರರಾಗಿದ್ದಾರೆ. ಇವರಲ್ಲಿ ಮಂಜುನಾಥ್ ಬಿಎಂಟಿಸಿ ಡ್ರೈವರ್ ಆಗಿದ್ದವನು ರಿಸೈನ್ ಮಾಡಿ ಬಿಸಿನೆಸ್ ಮಾಡ್ತಾ ಇದ್ದಾನೆ. ನಾಗರಾಜು ಪೊಲೀಸ್ ಕೆಲಸ ಬಿಟ್ಟು ಗಣಿಗಾರಿಕೆ ನಡೆಸ್ತಾ ಇದ್ದಾನೆ. ರಾಮೋಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಆನಂದ ಮತ್ತವನ ಅಣ್ಣ ಜಯದೇವ ಅವರ ಹೆಸರು ಈ ಗಣಿಗಾರಿಕೆಯಲ್ಲಿ ಕೇಳಿ ಬರ್ತಾ ಇದೆ. ಇವರಿಬ್ಬರ ಚಿಕ್ಕಪ್ಪನ ಮಕ್ಕಳಾದ ಸೋಮಣ್ಣ ಅಲಿಯಾಸ್ ಸೋಮಶೇಖರ್ ಮತ್ತು ಗಿರೀಶ್ ಕೂಡ ಇದರಲ್ಲಿ ಪಾಲುದಾರರು. ಇವರಷ್ಟೇ ಅಲ್ಲದೆ ಇನ್ನೊಬ್ಬ ನಂಜುಂಡಯ್ಯ ಅನ್ನೋವನ ಹೆಸರು ಇದರಲ್ಲಿ ಕೇಳಿ ಬಂದಿದೆ. ಇವರೆಲ್ಲರ ಅಡ್ಡಾದಿಡ್ಡಿ ಗಣಿಗಾರಿಕೆಯ ಎಫೆಕ್ಟ್ ನೋಡೋದಕ್ಕೆ ಅಕ್ಕಪಕ್ಕದ ಊರುಗಳಿಗೊಮ್ಮೆ ಭೇಟಿ ಕೊಡಬೇಕು. ಅಲ್ಲಿ ಹೊಸದಾಗಿ ಕಟ್ಟಿ ಗೃಹ ಪ್ರವೇಶವೂ ಆಗದೆ ಇರೋ ಮನೆ ಬಿರುಕು ಬಿಟ್ಟಿದೆ. ಶೀಟುಗಳು ಪುಡಿ ಪುಡಿಯಾಗಿವೆ. ಯಾವ ಮನೆಗಳ ಗೋಡೆಗಳು ನೆಟ್ಟಿಗಿಲ್ಲ. ಚೂರು ಚೂರಾದಂತೆ ಕಾಣುತ್ತಿರೋ ಬಾಗಿಲುಗಳು ಒಂದೇ ಎರಡೇ. ಏನು ಮಾಡೋದಕ್ಕೆ ಸಾಧ್ಯವಾಗದೆ ಇವರು ಅಸಹಾಯಕರಾಗಿ ಮಾತನಾಡುವಾಗ ನಾವು ಯಾವ ರಾಜ್ಯದಲ್ಲಿದ್ದೀವಿ ಅಂತ ನಮಗೇ ಅಚ್ಚರಿಯಾಗುತ್ತೆ. ಇಲ್ಲಿ ಬಂಡೆ ಇಕ್ತಾರೆ, ಎಲ್ಲ ಮನೆಗಳೆಲ್ಲ ಕರಾಕ್ ಬಿಟ್ಕೊಂಡಿದ್ದಾವೆ. ನಾವು ಕಷ್ಟಪಟ್ಟು ಮನೆ ಕಟ್ಟಿದ್ದೀವಿ. ಇಲ್ಲಿ ಬಂಡೆ ನಿಲ್ಸ್ರಿ ಅಂತ ಹೇಳೋದನ್ನ ಕೇಳ್ತಾನೆ ಇಲ್ಲ. ಅವ್ರ ದುಡ್ಡು ಐತೆ, ಅವ್ರದ್ದು ಅಹಂಕಾರದಿಂದ ಆ ಥರ ಮಾಡ್ತಾ ಇದ್ದಾರೆ. ನಾವು ಅಕಸ್ಮಾತ್ ಮನೆಗಳು ಬಿದ್ದವ್ರೆ, ನಾವು ಬಡವರು, ನಾವು ಎಲ್ಲೋಗೋಣ. ಮನೇಲೆಲ್ಲ ಸೌಂಡ್ ಆಗುತ್ತೆ, ವಾಸ್ಕಲ್ಲೆಲ್ಲ ಅಳ್ಳಾಡುತ್ತೆ, ಬಿರುಕೆ ಬೀಳುತ್ತೆ, ಮನೆ ಪಾತ್ರೆ ಗೀತ್ರೆ ಎಲ್ಲ ಬಿಡ್ದಂಗೆ ಸೌಂಡ್ ಆಗುತ್ತೆ. ಎಷ್ಟು ನಾವು ಎಲ್ಲ ಹೋಗೆಲ್ಲ ಕೇಳಿದ್ದೀವಿ, ಯಾರು ಏನು ರೆಸ್ಪಾನ್ಸ್ ಮಾಡಲ್ಲ. ಸಂಜೆ ಆಯಿತು ಅಂದರೆ ಇಲ್ಲಿ ಓಡಾಡೋಕ್ಕಾಗಲ್ಲ. ಏಟಿಕ್ತಾರೆ ಅಂತ ಭಯ. ಏಟಿಕ್ಕುವಾಗ ಭೂಮಿನೇ ಗಡ 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 ನಡುತ್ತವೆ. ಕಿಟಕಿ ಬಾಕ್ಲು ಗಲ್ಲ 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 ನಡುಕ್ತವೆ. ಅವ್ರು ಏಟಿಕ್ಕುವಾಗ ಕೇಳೋಕೆ ಹೋದ್ರೆ ನಾವು ಒಬ್ರಿಬ್ರು ಕೇಳೋಕೆ ಹೋದ್ರೆ ನೀನ್ಯಾರೋ ಎಲ್ಲ ಸುಮ್ಗವ್ರೆ, ನೀನ್ಯಾರೋ ಕೇಳೋಕ್ಕೆ, ನೀನ್ಯಾರೋ ಮಾಡೋಕ್ಕೆ ಅಂತ ಹೇಳ್ತಾರೆ. ಈ ಏಟ್ಗಳು ಹಿಂಗೆ ಇಕ್ಕಿ ಎಲ್ಲ ಮನೆಗಳೆಲ್ಲ ಹೋಯ್ತಾವೆ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ಒತ್ತಿನೇ ನೆಲ ಕೆರ್ಕೊಂಡು ತಿನ್ನೋರು. ನಾವು ಏನೋ ಒಂದಿಷ್ಟು ಮಾಡ್ಕೊಂಡ್ರು ನಮ್ಗೆ ನೆಮ್ಮದಿ ಇಲ್ಲ, ಏನಿಲ್ಲ. ಸೀಟ್ಗಳ ಮೇಲೆ ದಡಿ ದಡಿನ ಕಲ್ಲು ಬೀಳ್ತವೆ. ಬಂದು ಹೊಲ್ಗಳ ಹತ್ರ ಆರಂಭ ಮಾಡೋಕೆ ಅಲ್ಲಿ ನಿಂತ್ಕೊಂಡ್ರು ಬಂದು ಹೇಳಲ್ಲ ಕೇಳಲ್ಲ, ದಡೀರ್ನ ಏಟ್ಗಳಿಕ್ತಾರೆ. ಯಾರನ್ನ ನಾವು ಕೇಳಬೇಕು? ಇವರಿಗೆ ಯಾರು ಧೈರ್ಯ ತುಂಬಬೇಕು? ಲೋಕಾಯುಕ್ತರು ಕೈ ಹಿಡಿಯಲಿಲ್ಲ, ಪೊಲೀಸರು ರಕ್ಷಿಸಲಿಲ್ಲ. ರಾಜಕಾರಣಿಗಳು ರಾಕ್ಷಸರ ವೇಷದಲ್ಲಿ ನಿಂತು ಬಿಟ್ಟಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ಕಿವಿ ಕಿವುಡಾಗಿ ಹೋಗಿದೆ. ಸ್ವಾಮಿ, ನಮ್ಮನ್ನ ಕಾಪಾಡಿ, ನಮಗೆ ರಕ್ಷಣೆ ಕೊಡಿ, ನೆಮ್ಮದಿ ಕೊಡಿ ಅಂತಿದ್ದಾರೆ ಇಲ್ಲಿನ ಜನ. ಈ ನಾನ್ಸೆನ್ಸ್ಗಳಿಗೆ ಕೊನೆ ಯಾವಾಗ? ನಾವು ಎಲ್ಲಿದ್ದೀವಿ? ಸರ್ಕಾರ, ಪೊಲೀಸರು ಇರೋದು ಜನರಿಗೆ ರಕ್ಷಣೆ ಕೊಡೋದಕ್ಕ ಅಥವಾ ಭ್ರಷ್ಟರನ್ನ ರಕ್ಷಿಸೋದಕ್ಕ? ಜನ ಎಲ್ಲಿ ನ್ಯಾಯ ಕೇಳಬೇಕು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೋ ಕಾಲ ಹತ್ತಿರ ಬಂದಿದೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.